ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಬನ್ನಿ ಫ್ರೆಂಡ್ಸ್, ನಾನು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಈ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ ಅಲ್ವಾ, ಹಬ್ಬದ ವ್ಲಾಗ್ ಹಾಕಿದ್ದೆ. ಅದರಲ್ಲಿ ಬಂದ್ಬಿಟ್ಟು ನಾನು ಇಲ್ಲಿ ಮಾಡಿದ್ದು ಮಕ್ಕಳು ಅಂದರೆ ನಾನು ಮನೇಲಿ ಮಾಡಿದ್ದಂಥದ್ದು ಸಿಂಪಲ್ಲಾಗಿ ಅದು ಇದು ಅಂತ ಹೇಳ್ಬಿಟ್ಟು ತೋರಿಸಿದ್ದೆ. ನನ್ನ ಮಗ ಅಂದರೆ ನಮ್ಮ ಅಕ್ಕನ ಮಗ, ನನ್ನ ಮಗ ಎಲ್ಲನೂ ಊರಿಗೆ ಹೋಗಿದ್ರು ಅಂತ ಹೇಳಿದೆ ಅಲ್ವಾ. ಅಲ್ಲಿ ಅವರು ಏನೆಲ್ಲ ಮಾಡಿದರು, ಎಲ್ಲಿಗೆ ಹೋಗಿದ್ರು, ಏನು ಹೇಗೆ ಅಂತ ಹೇಳ್ಬಿಟ್ಟು ಆ ವಿಡಿಯೋಗಳನ್ನು ಕಳಿಸಿದ್ರು. ಆ ವಿಡಿಯೋದಲ್ಲಿ ಮಿಸ್ ಆಗಿತ್ತು, ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ, ಬನ್ನಿ ನೋಡಿರಂತೆ. ಇದು ಬಂದ್ಬಿಟ್ಟು ನೋಡಿ, ಯುಗಾದಿ ಹಬ್ಬದ ದಿನ ಆವಣಿನಲ್ಲಿ ಈ ಥರ ಬೇವು ಬೆಲ್ಲನ ಹಂಚೋದು. ಹಾಗೆ ಅಲ್ಲಿ ಬಂದ್ಬಿಟ್ಟು ನೋಡಿ, ಅಲ್ಲಿ ಒಂದು ಹತ್ರ ಎಲ್ಲನೂ ಬಟ್ಟೆ ಮೇಲೆ ಎಲ್ಲ ಹಾಕಿ ಇಟ್ಟಿದ್ದಾರೆ. ಮತ್ತು ಅದನ್ನು ತಿನ್ನೋವಂಥದ್ದು, ದೇವ್ರನ್ನ ತೊಗೊಂಬಂದು ಎಲ್ಲನೂ ಆ ಥರ ಎಲ್ಲನೂ ಮಾಡ್ತಾಯಿದ್ದಾರೆ. ಅದು ಹೇಗೆ ಏನು ಅಂತ ಹೇಳಿಬಿಟ್ಟು ನೋಡಿ. ನಾನು ವಿಡಿಯೋನ ಸೌಂಡು ಎಲ್ಲನೂ ಹಾಗೆ ಹಾಕಿದ್ದೀನಿ. ಆ ಟಮಟೆ ಸೌಂಡು ಅದು ಇದು ಕೇಳಿದ್ರೆ ಎಲ್ಲನೂ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರನೇ ಹಾಗೆ ಎಲ್ಲನೂ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ಅಕ್ಕವರ ಅತ್ತೆ ಮನೆ ಆಗಿರುತ್ತೆ. ಹಾಗೆ ನಮಗೂ ನಮ್ಮ ಅಪ್ಪ ಕಡೆ ನಮ್ಮ ಅಮ್ಮ ಕಡೆ ಎರಡೂ ಕಡೆನೂ ರಿಲೇಷನ್ಸೇ, ಅದಕ್ಕೆ ಅಲ್ಲಿಗೂ ಇಲ್ಲಿಗೂ ಎಲ್ಲನೂ ಹೋಗ್ತಾ ಇರ್ತೀವಿ. ಬನ್ನಿ ನೋಡಿರಂತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಲ್ಲಿ ಆವಣಿನಲ್ಲಿ ಈ ಥರ ಪದ್ಧತಿ, ಬೇವು ಬೆಲ್ಲ ಹಂಚೋ ಪದ್ಧತಿ. ಅಂದರೆ ಅಲ್ಲಿ ಬಂದ್ಬಿಟ್ಟು ದೇವರುಗಳೆಲ್ಲನೂ ಜಾಸ್ತಿನೇ ಇದ್ದಾರಲ್ಲ ಫ್ರೆಂಡ್ಸ್, ಅದಕ್ಕೆ ಎಲ್ಲ ಹಬ್ಬಗಳನ್ನು ಚೆನ್ನಾಗಿ ಮಾಡ್ತಾರೆ. ಒಂದೊಂದು ಹಬ್ಬ ಒಂದೊಂದು ಥರ ಆಚರಣೆ ಮಾಡ್ತಾರೆ. ಇನ್ನು ಇದು ಬಂದ್ಬಿಟ್ಟು ಊರಲ್ಲಿ ಅವತ್ತು ಯುಗಾದಿ ಹಬ್ಬ ಅಲ್ವ, ದೊಡ್ಡವ್ರಿಗೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಬಂದು ಇಲ್ಲೇ ನಮ್ಮ ಮನೆಗೆ ಸ್ವಲ್ಪ ದೂರದಲ್ಲೇ ಅಲ್ಲಿ ನಾವು ಇಲ್ಲಿ ಮೊದಲು ನಮ್ಮದು ಮಾವಿನ ತೋಟ ಇತ್ತು, ತೋಪು ಇತ್ತು. ನಾವು ಚಿಕ್ಕವರಿದ್ದಾಗೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ದೀವಿ ಬಿಡಿ. ಇನ್ನು ಇದೆಲ್ಲನೂ ಇನ್ನು ಕ್ಲೀನ್ ಆಗಿರ್ತಾಯಿತ್ತು. ಇವಾಗ ನಾವಿದ್ದಾಗೆಲ್ಲ ಕ್ಲೀನಾಗಿ ಮಾಡ್ಕೊತಾ ಇದ್ವಿ. ಇವಾಗ ಯಾರೂ ಇಲ್ಲ, ಅದಕ್ಕೆ ಈ ಥರ ಎಲ್ಲ ಇದೆ. ಇಲ್ಲೇ ಆಟ ಆಡಿಕೊಂಡು ಇಲ್ಲೇ ಎಲ್ಲನೂ ಇರ್ತಾ ಇದ್ವಿ. ಇಲ್ಲಿ ಬಂದ್ಬಿಟ್ಟು ಆ ಕಡೆ ಇಬ್ಬರು ಇರೋದು ನಮ್ಮ ಅಪ್ಪ ಅವರ ಅಮ್ಮ ಅಪ್ಪ, ಈ ಕಡೆ ಇಬ್ಬರು ಇರೋದು ನಮ್ಮ ಅಪ್ಪ ಅವರ ಸೋದರತ್ತೆ ಮಾವ.
ಅವ್ರಿಗೆ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಹಾಗೆ ಅವರ ಮೊಮ್ಮಕ್ಕಳು ಅಂದರೆ ನನ್ನ ಮಗ, ನಮ್ಮ ದೊಡ್ಡಕ್ಕನ ಮಗ ಇಷ್ಟೊತ್ತು ಕಾಣಿಸಿದ್ದು, ನಮ್ಮ ಎರಡನೇ ಅಕ್ಕನ ಮಗ, ನನ್ನ ಮಗ, ಈ 3 ಜನ ಹೋಗಿದ್ರು. ಹೇಳ್ದಲ್ವ ಅವ್ರಿಗೇನಾದರೂ ಬೇಕಿರೋದನ್ನು ತೆಗ್ಸಿ ಮತ್ತು ಅವ್ರಿಗೆ ಅದೇ ನಮ್ಮಪ್ಪ ಎಲ್ಲ ಚೆಕಪ್ ಮಾಡಿಸ್ಕೊಂಬರೋಕ್ಕೆ ಎಲ್ಲನೂ ಹೋಗಬೇಕಾಗಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ ಹಿಂದೆ 2 ದಿನದ ಹಿಂದೆ. ಸರಿ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಬಂದ್ಬಿಟ್ಟು ಪೂಜೆನ ಮಾಡ್ತಾಯಿದ್ದಾರೆ ನೋಡಿ. ಏನೋ ಅವ್ರಿಗೆ ತೋಚಿದ ಮಾತ್ರ ಸಿಂಪಲ್ಲಾಗಿ ಈ ಥರ ಪೂಜೆ ಬಟ್ಟೆ ಇಟ್ಟು ಪೂಜೆನ ಮಾಡ್ತಾಯಿದ್ದಾರೆ. ಎಲ್ಲರೂ ಬಂದು ನಮ್ಮ ಅಮ್ಮ ಅಪ್ಪ ಅವರ ಹಬ್ಬದ ಆಚರಣೆ ಈ ಥರ ಇತ್ತು. ಈ ವಿಡಿಯೋ ಕ್ಲಿಪ್ಪಿಂಗ್ಲೆಲ್ಲನೂ ಹಾಕಿರಲಿಲ್ಲ ನಮ್ಮ ಹಬ್ಬದ ವಿಡಿಯೋದಲ್ಲಿ, ಅದಕ್ಕೆ ಇವಾಗ ಸರಿಯಾಗಿದೆಯಲ್ಲ. ಇದು ಬಂದ್ಬಿಟ್ಟು ನಮ್ಮ ತವ್ರ ಮನೆ ಕಡೆ ಹಬ್ಬ ವಿಡಿಯೋ, ಹಿಂದೆ ಯುಗಾದಿ ಹಬ್ಬದ ಹಾಕಿದ್ದು ನಮ್ಮ ಮನೆಯಲ್ಲಿ. 2 ಸರಿಯಾಗಿದೆಯಲ್ಲ ನೋಡಿ. ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪ ಇಬ್ಬರೂ ಪೂಜೆ ಎಲ್ಲನೂ ಮಾಡ್ತಾಯಿದ್ದಾರೆ. ಇನ್ನು ಇಷ್ಟೊತ್ತಿಗೆಲ್ಲ ಆಗಿರುತ್ತೆ ಎಲ್ಲನೂ. ಇನ್ನು ನನ್ನ ಮಕ್ಕಳು ಅವತ್ತು ಬರಬೇಕಾಗಿತ್ತು, ಹೇಳ್ದೆ ಅಲ್ವಾ. ಅವತ್ತು ಇಲ್ಲಿ ಬಂದರೆ ಇವರು ನಮ್ಮವ್ರೂ ಬರಲಿಲ್ವಾ ಅಂತ ಹೇಳಿಬಿಟ್ಟು ಇವರು ಸರಿ ಅದೇ ದಿನ ನನ್ನದು ಬರ್ತ್ಡೇನೂ ಇತ್ತಲ್ವ, ಅದಕ್ಕೋಸ್ಕರ ಅವರೂ ಅಲ್ಲಿ ಇದ್ದು ಅವ್ರಿಗೇನು ಬೇಕೋ ಅದೆಲ್ಲ ತೆಗೆಸಿಕೊಟ್ಟು ಎಲ್ಲ ಎಲ್ಲನೂ ಹಬ್ಬದ ದಿನ ಅಲ್ಲೂ ಇದ್ದಂಗಿರುತ್ತೆ. ಮತ್ತು ಇಲ್ಲೂ ಬರ್ತಾಯಿದ್ದಾರೆ ನೋಡಿ ರೆಡಿಯಾಗಿ ಎಲ್ಲನೂ. ನಮ್ಮ ದೊಡ್ಡಪ್ಪನ ಮಗನೂ ಮತ್ತು ಮಕ್ಕಳು ಇಬ್ಬರೂ ಬರ್ತಾಯಿದ್ದಾರೆ ನೋಡಿ. ಹಬ್ಬದ ದಿನ ಎಲ್ಲ ಹೊರಟೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಫೀಲ್ ಆಗ್ತಾಯಿದ್ರು. ಹೋಗ್ತೀರಾ ಇರ್ರಿ ಅಂತ ಹೇಳ್ಬಿಟ್ಟು ನನ್ನ ಮಗ ಎಲ್ಲನೂ ಹೇಳ್ತಾ ಇದ್ದ. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅವ್ರನ್ನ ಬನ್ನಿ ಅಂತೇಳಿದರೆ ಅವರು ಮನೆ ಹತ್ರ ಇರಬೇಕು, ಹಬ್ಬದ ದಿನ ಮನೆ ಹತ್ರ ಹಬ್ಬ ಮಾಡಬೇಕು ಅಂತ ಹೇಳ್ತಾರೆ. ಇರೋಕ್ಕೆ ಇಬ್ಬರೇ ಅಂತಲೂ ಫೀಲ್ ಆಗ್ತಾರೆ. ಹಂಗಂತ ನಾವೂ ಅಲ್ಲೆಲ್ಲೋ ಇದ್ದು ನಮಗೂ ಅವರಿಬ್ಬರೇ ಇದ್ದಾರಲ್ಲ ಅಂತ ನಮಗೂ ಫೀಲ್ ಆಗುತ್ತೆ. ಆ ಥರ ಮಾಡಿಕೊಂಡು ಇವರು ಇನ್ನೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಇಲ್ಲೇ ಇರಬೇಕು, ನಮ್ಮ ಮನೆ ಹತ್ರನೇ ಇರಬೇಕು ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ. ಇಲ್ಲಾಂದರೆ ಇವರು ಹಬ್ಬದ ದಿನ ಬಾಗ್ಲಾಕ್ಕೊಂಡೋಗಿದ್ದಾರೆ ಅಂತೇಳಿ ಅಂದ್ಕೊತಾರೆ ಅಂತ ಅಂದ್ಕೊಳ್ಳೋರು ಏನಾದರೂ ತಂದು ಹಾಕ್ತಾರ? ಏನಾದರೂ ಆಯಿತು ಹೆಚ್ಚು ಕಡಿಮೆ ಆಯಿತು ಅಂದರೆ ಬಂದು ತೋರಿಸ್ತಾರ? ಇಲ್ವಲ್ಲ. ಮತ್ತು ನೋಡಿ ಇಲ್ಲಿ ಬಂದ್ಬಿಟ್ಟು ಬರ್ತಾಯಿದ್ದಾರೆ ನನ್ನ ಮಕ್ಕಳು. ಗಾಡಿ ಅಂದರೆ ಇಲ್ಲೇ ನಮ್ಮೂರ ಪಕ್ಕದಲ್ಲಿ, ಅದಕ್ಕೆ ಹೆಲ್ಮೆಟ್ ಹಾಕ್ಕೊಂಡಿಲ್ಲ. ಕೇಕ್ ಎಲ್ಲ ತಗೊಂಡು ಬಂದಿದ್ದರು. ಇನ್ನು ಈ ವಿಡಿಯೋ ಕೂಡ ಹಾಕಿದ್ದೆ ಹಿಂದೆ ವಿಡಿಯೋ, ನಮ್ಮ ಹಬ್ಬದ ವಿಡಿಯೋದಲ್ಲಿ ಹಾಕಿದ್ದೆ. ಇನ್ನು ಅವತ್ತು ಬಂದ್ಬಿಟ್ಟು ಈ ಥರ ನನ್ನ ಬರ್ತ್ಡೇನ ಆಚರಣೆ ಮಾಡಿದ್ರು. ಬೇಡ ಅಂತ ಹೇಳಿದ್ರು ಕೇಳಿಸ್ಕೊಳ್ಳಿಲ್ಲ. ನಾನಂತೂ ನನ್ನ ಮಕ್ಕಳನ್ನಿಬ್ಬರನ್ನೂ ಎದುರಿಸಿ ಇಟ್ಟಿದ್ದೆ. ಮತ್ತು ಇನ್ನು ನನ್ನ ಅಕ್ಕನ ಮಗ ಬಂದ ಅಲ್ವಾ, ಇನ್ನು ಅವನು ಬಾ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಇದು ಮಾಡ್ದೆ. ಸರಿ, ಇನ್ನು ಅದೇ ಕೆಲಸವಾಗಿ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿದೆ. ಅಂದರೆ ನನಗೊಂಥರ ಇಷ್ಟ ಆಗೋದಿಲ್ಲ. ಅಂದರೆ ಇಷ್ಟ ಆದಂಗೂ ಇರುತ್ತೆ, ಆಗದೆ ಇದ್ದಂಗೂ ಇರುತ್ತೆ, ಗೊತ್ತಿಲ್ಲ. ನನಗೆ ಒಂಥರ ಅನಿಸುತ್ತೆ ಮಾಡೋಕ್ಕೆ. ನನಗೆ ಸುಮ್ಮನೆ ವಿಶ್ ಮಾಡಿದ್ರೆ ಸಾಕು, ಅಂದರೆ ನನ್ನನ್ನು ಅಂತ ನೆನೆಸ್ಕೊಂಡಿದ್ದಾರೆ ಅಂತ ಗೊತ್ತಾದರೆ ಸಾಕು. ಈ ಥರ ಕೇಕ್ ಕಟ್ಟಿಂಗು ಅದು ಇದು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನೋಡಿ, ನಮ್ಮ ಚಿನ್ನಕ್ಕೆ ಗೊತ್ತಿಲ್ವಂತೆ ನನ್ನ ಬರ್ತ್ಡೇ ಅಂತ ಹೇಳ್ಬಿಟ್ಟು ಬಂದು ಚೆಕ್ ಮಾಡ್ತಾ ಇದೆ ಏನು ಅಂತ. ನನ್ನ ಕಡೆಯಿಂದ ಕೂಡ ನಿನಗೆ ವಿಶಸ್ ಮಮ್ಮಿ, ಚೆನ್ನಾಗಿ ಕಟ್ ಮಾಡು ಮಮ್ಮಿ. ಹ್ಯಾಪಿ ಬರ್ತ್ಡೇ ಟು ಯು. ಹೇಳ್ರೋ ನೀವು ಕೂಡ ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಚಿನ್ನ, ಬರ್ತ್ಡೇ ವಿಶಸ್ ಹೇಳಿದ್ದಕ್ಕೆ. ನನಗಿಷ್ಟ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳೆಲ್ಲನೂ ಸೇರಿ ನೋಡಿ ಈ ಥರ ಐಸ್ ಕೇಕ್ ತಗೊಂಬಂದಿದ್ದಾರೆ. ಇಲ್ಲೆಲ್ಲೂ ಸಿಗಲ್ಲ, ಶ್ರೀನಿವಾಸಪುರದಿಂದ ತಗೊಂಬಂದಿದ್ದಾರೆ. ಕಟ್ ಮಾಡ್ಬಿಟ್ಟು ಮೊದಲು ನನಗೆ ಇರಬೇಕು ಮಮ್ಮಿ. ಯಾರು ಗಿರ್ತೀನಿ ನೋಡೋಣ. ಮೊದಲು ನನಗೆ ಅಂದರೆ ಏನಾರು ಬರ್ತಾ ಇದ್ದಾನಲ್ಲಪ್ಪ. ಓ ಮಿಥುನ್ ನೀನಾ? ಸರಿ, ಪಾಪ ಕಷ್ಟಪಟ್ಟು ಕೇಕ್ ತಗೊಂಬಂದಿದ್ಯಾ, ನೀನೇ ಫಸ್ಟ್ ತಿನ್ಸು, ಮತ್ತೆ ನನಗೆ ಕೊಡಬೇಕಮ್ಮ. ಸರಿ, ಈಗ ಫಸ್ಟ್ ನನಗೆ ಮೇಲೆ ಎತ್ಕೊಂಡು ಹೋಗ್ತಾ ಇದೆ. ಒಬ್ಬ ನನಗೆ ಕೊಡಲೇ ಇಲ್ವಾ? ನಿನಗೂ ತಿನ್ನಿಸ್ಬೇಕಾ ಚಿನ್ನ? ಇರು, 8 ವೇಸ್ ತಿನ್ನಿಸ್ತಾ ಇದ್ದೀನಿ, ನಿನಗೂ ತಿನ್ನಿಸ್ತೀನಿ. ಅಯ್ಯೋ, ಇನ್ನೂ ಒಬ್ಬ ಬರ್ತಾ ಇದ್ದಾನಲ್ಲಪ್ಪ. ಇವಾಗಲೂ ನನಗೆ ಕೊಡ್ತಾಳೆ ಇಲ್ವಾ? ಇನ್ನೂ ಹತ್ರ ಹೋಗ್ತೀನಿ. ನನಗೆ ಕೊಡಮ್ಮ, ನನಗೆ ಅಯ್ಯೋ ಇವಾಗ ಕೊಡ್ತಾ ಇಲ್ವೇ?
ನಮ್ಮ ಚಿನ್ನ ಮೈಂಡ್ ವಾಯ್ಸ್ ನೋಡಿದ್ರೆ ಅಲ್ಲೇ ಯಾರ್ಯಾರು ಬರ್ತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೆಳಗಡೆ ನೋಡ್ಕೊಂಡಿದೆ. ಅದು ಇನ್ನೂ ಸ್ವಲ್ಪ ಕಾಣಿಸೋ ಥರ ಹಿಡ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅವ್ರು ನಮ್ಮನ್ನು ಮಾತ್ರ ಫೋಕಸ್ ಮಾಡಿದ್ದಾರೆ. ನೋಡಿ ನಮ್ಮ ಚಿನ್ನ ನನಗೆ ಕೊಡಲಿಲ್ವಾ, ಅಯ್ಯೋ ಇವಾಗಾದರೂ ಕೊಡ್ತೀಯಾ ಇಲ್ವಾ ಅಂತ ಕಾತ್ಕೊಂಡು ಈಗಲಾದ್ರೂ ನನಗೆ ಕೊಡು ಮಮ್ಮಿ. ಅಯ್ಯೋ ಒಬ್ಬೊಬ್ಬರೇ ಕೊಡ್ತಾ ಇದ್ದಾರಲ್ಲಪ್ಪ. ನೋಡಿದ್ರಲ್ಲ ನಮ್ಮ ಚಿನ್ನ ಕಾತ್ಕೊಂಡಿದೆ ನನಗೆ ಯಾವಾಗ ಕೊಡ್ತಾಳೆ ಅಂತ ಹೇಳಿಬಿಟ್ಟು. ನನ್ನ ಬರ್ತ್ಡೇ ಅಂತೂ ಈ ಥರ ನಡೀತು ಸಿಂಪಲ್ಲಾಗಿ. ಹೆಚ್ಚಿಗೆ ಸೆಲೆಬ್ರೇಟ್ ಯಾವಾಗಲೂ ಮಾಡ್ಕೊಂಡಿಲ್ಲ, ಆ ಥರ ಮಾಡ್ಕೊಳ್ಳೋಕೆ ಇಷ್ಟನೂ ಪಡೋದಿಲ್ಲ. ಅದೇ ಹೇಳ್ದೆ ಅಲ್ವಾ, ನೆನಪಲ್ಲಿ ಇಟ್ಕೊಂಡ್ರೆ ಸಾಕು, ಓ ಈ ಥರ ಅವ್ರ ಬರ್ತ್ಡೇ ಇವತ್ತು ಅಂತ ಹೇಳಿಬಿಟ್ಟು ಅಷ್ಟೇ, ಇನ್ನು ಬೇರೆ ಏನೂ ಬೇಕಾಗಿಲ್ಲ. ಅಷ್ಟೇ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಿಶ್ ಮಾಡಿದ್ದವ್ರಿಗೆಲ್ಲರಿಗೂ. ಎಲ್ಲರಿಗೂ ಬಾಯಿಗೆ ಕೊಟ್ಟು ಇವಾಗ ನನಗೆ ಮಾತ್ರ ನೆಲದಲ್ಲಿ ಇಡ್ತಾ ಇದೆ. ನಾನು ತಿನ್ನೋದಿಲ್ಲ ಮಮ್ಮಿ. ನನಗೆ ಬೇಡ ಅಂದರೆ ಬೇಡ, ನಾನು ತಿನ್ನೋದಿಲ್ಲ, ನನಗೆ ಬೇಡ. ಹೋಗ್ಲಿ ತಗೋ ಚಿನ್ನ, ಬಾಯಿಗೇನೆ ಕೊಡ್ತಾ ಇದ್ದೀನಿ. ನನಗೆ ಬೇಡ. ಮೊದಲು ಮಾತ್ರ ನೆಲದಲ್ಲಿಟ್ಟು ಇವಾಗ ಕೊಡ್ತಾ ಇದೆಯಾ? ನನಗೆ ಬೇಡ. ಅಯ್ಯೋ ಮತ್ತೆ ನೆಲದಲ್ಲಿ ಇಟ್ಬಿಡ್ತಾ ಇದ್ದಲ್ಲ. ಅಯ್ಯೋ ನನ್ನಂದ್ರೆ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನನ್ನಂದ್ರೆ ಇಷ್ಟನೇ ಇಲ್ಲ. ಹೋದ್ರೂ ಹೋಗ್ಲೇ ಬಿಡು, ತಿಂತೀನಿ. ಏನೋ ಇದಕ್ಕೆ ಮೊಟ್ಟೆ ಹಾಕ್ದಂಗೆ ಇಲ್ವಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮೂರಲ್ಲಿ ಯುಗಾದಿ ಹಬ್ಬ ಯಾವ ಥರ ಆಯಿತು, ಹಾಗೆ ನನ್ನ ಮಕ್ಕಳು ಸೇರಿಕೊಂಡು ನನ್ನ ಬರ್ತ್ಡೇನ ಯಾವ ಥರ ಮಾಡಿದ್ರು, ನಮ್ಮ ಚಿನ್ನ ಯಾವ ಥರ ಎಲ್ಲ ಫೀಲ್ ಆಯಿತು ಅಂತ ಹೇಳ್ಬಿಟ್ಟು. ಹಾಗೆ ನನಗೆ ತುಂಬ ಜನನೇ ವಿಶ್ ಮಾಡಿದ್ರು, ಇಲ್ಲಿ ಏನು ಅಷ್ಟೇ, ಇಲ್ಲಿರೋವರು ಅಷ್ಟೇ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ನನಗೆ ವಿಶ್ ಮಾಡಿದವ್ರಿಗೆಲ್ಲರಿಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ಈ ಒಂದು ಸಣ್ಣ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಮ್ಮ ಚಿನ್ನ ಮೈಂಡ್ ವಾಯ್ಸ್ ಹೇಗಿತ್ತು ಕಾಮೆಂಟ್